ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೈಮ್ ಬಂದು 6:45 ಬೆಳಗ್ಗೆ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇಲ್ಲಿ ಅಮ್ಮ ಪೂಜೆ ಮಾಡ್ತಾಯಿದ್ರು. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಗುರುವಾರ, ಹಾಗಾಗಿ ಅಮ್ಮನೇ ಪೂಜೆ ಮಾಡ್ತಾರೆ. ಗುರುವಾರ, ಸೋಮವಾರ ಈ ಥರ ಟೈಮಲ್ಲಿ ಅಮ್ಮ ಪೂಜೆ ಮಾಡಿದಾದ್ಮೇಲೆ ಮತ್ತೆ ನಾನು ಮಾಡ್ತೀನಿ. ಮತ್ತು ಮಂಗಳವಾರ, ಶುಕ್ರವಾರ ನಾನು ಮಾಡ್ತೀನಿ. ಇನ್ನು ಮಂಗಳವಾರ, ಶುಕ್ರವಾರ, ಶನಿವಾರ 3 ದಿನ ನಾನು ಮಾಡ್ತೀನಿ. ಸೊ ಈ ಥರ ಇರುತ್ತೆ. ಇವರೇ ಮಾಡ್ಬೇಕಂತಂದೇನಿಲ್ಲ. ನೀವು ಯಾರು ಫ್ರೀ ಇರ್ತೀವೋ ಅವರೆಲ್ಲ ಮಾಡ್ತೀವಿ ಪೂಜೆನ. ಶುಕ್ರವಾರ ಮಾತ್ರ ನಾನು ಮಾಡ್ತೀನಿ, ನಾನು ಮಿಸ್ ಮಾಡಲ್ಲ. ಶುಕ್ರವಾರ, ಮಂಗಳವಾರ ಮಾತ್ರ. ಇನ್ನು ಮಿಕ್ಕಿ ಟೈಮಲ್ಲಿ ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಸಲ ಆಗೋಲ್ಲ. ಯಾಕಂದರೆ ಇಬ್ಬರು ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಅವ್ರಿಗೆ ಟಿಫನ್ ಮಾಡಿಸಿ ಅವ್ರನ್ನ ಎದ್ದಳಿಸಿ ರೆಡಿ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ನನಗೆ ಬೆಳಗ್ಗೆ ಟೈಮಲ್ಲಿ. ಅಜಯ್ ಹೆಂಗೋ ಬೇಗ ಎದ್ಬಿಡ್ತಾನೆ, ಬಟ್ ಭ್ರಮರ ಹಾಗಲ್ಲ. ಅವಳು 8:15 ಆದರೂ ಕೂಡ ಎದ್ದೇಳಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಅವಳು ನೋಡ್ಕೊಳೋದ್ರಲ್ಲೇ ನಂಗೆ ಟೈಮ್ ಆಗಿಬಿಡುತ್ತೆ. ಇವಾಗ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಸಿಂಪಲ್ಲಾಗಿ ಪೂಜೆನ ಮುಗಿಸಿದ್ದಾರೆ. ಈಗ ಜಸ್ಟ್ ಪೂಜೆ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಂದು ಕಡೆ ರೈಸ್ ಮಾಡಿದ್ದೀನಿ, ಸಾಂಬಾರು ಇತ್ತು, ಸಾಂಬಾರು ಬಿಸಿ ಮಾಡಿದ್ದೀನಿ. ಚಿತ್ರಾನ್ನ ಮಾಡ್ತೀನಿ ಇವತ್ತು. ಮತ್ತು ಈಗ ಹೋಗಿ ಹಾಲು ತೊಗೊಂಬಂದೆ. ಹಾಲು ಒಂದು ಕಾಯಿಸ್ಬೇಕು. ಹಾಲು ಕಾಯಿಸಿ ಟೀ ಮಾಡ್ಕೋಬೇಕು. ಸೊ ಟೀ ಮಾಡಿ, ಟೀ ಕುಡಿದು ಆಮೇಲೆ ಟಿಫನು ಬರ್ಬಾರ್ದು. ಅವನು ಸ್ನಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾನೆ. ಬ್ರಷ್ ಮಾಡ್ದಾ? ಮಾಡಿದ್ಯಾ? ಏನಿಲ್ಲ ಮಾಡ್ದೆ. ಸ್ನಾನ ಮಾಡ್ಕೊ, ಚಿತ್ರಾನ್ನ ಮಾಡ್ತೀನಿ. ಇವತ್ತೊಂದಿನ ಹೋಗ. ಡೈಲಿ ಇದೊಂದು ತಲೆನೋವು. ಏನು ಐತಿ. ಶ್ರೀಕರ್ಣಿ ರಾತ್ರಿ ಸ್ವಲ್ಪ ಐತೆ, ಸರಿ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇದು ಒಂದು ಟೆನ್ಷನ್ ನನಗೆ. ಈವ್ನಿಂಗ್ ಮಾಡಿದ್ದು ಅವಳಿಗೆ ಇಷ್ಟ ಆಗಲ್ಲ, ಅವಳಿಗೆ ಮಾಡಿದ್ದು ಇವನಿಗೆ ಇಷ್ಟ ಆಗಲ್ಲ. ಏನೋ ಟಿಫನ್ ಮಾಡ್ತಿದ್ದೀನಿ ಅಂದರೆ ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಿರ್ತಾರೆ. ಇನ್ನು ಮಾಡೋದಕ್ಕೂ ಮುಂಚೆನೇ ಕೇಳ್ತಾರೆ. ಅವಾಗ ಏನಾದ್ರು ಹೇಳ್ಬಿಟ್ಟೆ ಅಂದರೆ ಮುಗ್ದೇ ಹೋಯ್ತು. ಹತ್ಕೊಂತ ನನಗೆ ಬೇಡ ಇದು ಅಂತ ಇದು ಮಾಡ್ತಾರೆ. ಕೆಲವೊಂದ್ಸಲ ನಾನು ಏನಾದ್ರು ಕೇಳಿದ್ರೆ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ, ನೀನು ಮಾಡ್ತೀನಿ, ಅದು ತಗೊಂಡೋಗಿ ಅಂತ ಹೇಳ್ತೀನಿ. ಹೆಸರೇ ಹೇಳಲ್ಲ ನಾನು. ಇಂಥದ್ದು ಮಾಡ್ತಿದ್ದೀನಿ ಅಂತಲೂ ಕೂಡ ಹೆಸರು ಹೇಳಲ್ಲ. ಹೆಸರು ಹೇಳಿದ್ರೆ ಸಾಕು, ಅದನ್ನು ತಿಂದಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿರಲ್ಲ. ಆದರೆ ಅದನ್ನು ಹೇಳಿದ ತಕ್ಷಣ ಅಳ್ತಾ ಇರ್ತಾರೆ. ಬೇಡ ನನಗೆ ಅಂತ ಹೇಳಿ. ದೊಡ್ಡ ತಲೆನೋವು ನನಗಂತರೂ. ಬೆಳಗ್ಗೆ ಎದ್ದ ತಕ್ಷಣವೇ ಇದೇನಪ್ಪ ಅನ್ನೋ ಥರ. ಅಡುಗೆದು ಟೆನ್ಷನ್ ಇರಲ್ಲ ನನಗೆ. ಬೆಳಗ್ಗೆ ಊಟದ್ದು ಮಾತ್ರ ನನಗೆ ಟೆನ್ಷನ್. ಏನು ಮಾಡಬೇಕು ಯಾಕಂದ್ರೆ ಇಬ್ಬರೂ ಕಿತ್ತಾಡ್ತಿರ್ತಾರೆ. ಸೊ ಏನು ಮಾಡೋಂಗಿಲ್ಲ, ಹೋಗ್ತಾ ಇರ್ಬೇಕಷ್ಟೇ. ಇವಾಗ ಟೀ ಮಾಡ್ಲಿಕ್ಕಂತ ಇಟ್ಟಿದ್ದೀನಿ. ಒಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ಏನಂದರೆ ಹಾಲು ಹಾಕ್ಬಿಟ್ಟು ಅದರೊಳಗಡೆ ಟೀ ಪೌಡರ್, ಸಕ್ಕರೆ ಹಾಕ್ಬಿಟ್ಟು ಕುದಿಸ್ತೀನಿ. ಅದೊಂಥರ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಅದನ್ನು ಟೀ ಅಂತ ಹೇಳಿ ಕರಿತೀವಿ. ಡೈರೆಕ್ಟ್ ಹಾಲಲ್ಲಿ ಮಾಡೋದು ಚೆನ್ನಾಗಿರುತ್ತೆ. ಮತ್ತು ಇವಾಗ ಒಂದು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಟೇಸ್ಟ್ ನಂಗೆ ತುಂಬ ಇಷ್ಟ ಟೀ ಒಳಗಡೆ. ಹಾಗಾಗಿ ಶುಂಠಿನೂ ಕೂಡ ಒಂದು ಅರ್ಧ ಇಂಚಷ್ಟು ಶುಂಠಿ ಇರುತ್ತಲ್ವ, ಅದನ್ನು ಜಜ್ಜಿ ಹಾಕ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಆಂಧ್ರದಲ್ಲಿ ಶುಂಠಿ ಇಲ್ದಂಗೆ ಟೀನೇ ಮಾಡಲ್ಲ. ಎಲ್ಲದರಲ್ಲೂ ಕೂಡ ಶುಂಠಿ ಇರುತ್ತೆ. ಇಲ್ಲಾಂದರೆ ಟೀಯಲ್ಲೆಲ್ಲ ಶುಂಠಿ ಇರುತ್ತೆ. ಇಲ್ಲಾಂದ್ರೆ ಶುಂಠಿ ಪುಡಿ ಬರುತ್ತಲ್ವ, ಅದನ್ನು ಹಾಕ್ತಾರೆ. ಹಾಗೆ ನಾನು ಕರಿಬೇವಿನ ಸೊಪ್ಪು ತೊಗೊಂಬಂದಿದ್ದೆ. ಇದಿಷ್ಟು ಕರಿಬೇವಿನ ಸೊಪ್ಪು ಬರೀ 2 ರೂಪಾಯಿಗೆ. ಕೆಲವೊಂದು ಕಡೆ ಇದನ್ನು ಕಟ್ ಮಾಡಿ ಮಾರ್ತಾರೆ, ಬೇರೆ ಊರುಗಳಲ್ಲಿ 5-10 ರೂಪಾಯಿ ಗಟ್ಟಲೆ. ನಮ್ಮ ಕಡೆ ಜಸ್ಟ್ ಒಂದು 2 ರೂಪಾಯಿ. ನಾವು ಇವಾಗ ಸಾಮಾನೆಲ್ಲ ತೊಗೊಂಡಿರ್ತೀವಿ, ಚೇಂಜ್ 1 ರೂಪಾಯಿ 2 ರೂಪಾಯಿ ಹೊಡೆದಿರುತ್ತೆ. ಅದಕ್ಕೆ ಕರಿಬೇವು ಕೊಟ್ಬಿಡಿ ಅಂದರೆ ಕರಿಬೇವು ಕೊಡ್ತಾರೆ. ಸೊ ಹಾಗೇ ಇವತ್ತು ಅಂಗಡಿಗೆ ಹೋಗಿದ್ನಲ್ಲ, ತೊಗೊಂಬಂದೆ. ಹಾಗೆ ಇವಾಗ ಟೀ ಕೂಡ ಚೆನ್ನಾಗಿ ಕುದ್ದಿದೆ. ಈ ಥರ ಚೆನ್ನಾಗಿ ಕುದಿಬೇಕು. ಕುದ್ದಾಗ ಅದರಲ್ಲಿರೋಂಥ ಶುಂಠಿ ಹಾಕಿರ್ತೀವಲ್ವ, ಆ ಶುಂಠಿಲಿರೋಂಥ ಟೇಸ್ಟೆಲ್ಲ ಬಿಟ್ಕೊಳುತ್ತೆ, ಚೆನ್ನಾಗಿರುತ್ತೆ ಟೀ ಕುಡಿಯಲಿಕ್ಕೆ. ಇವಾಗ ಹಾಲು ಕೂಡ ಕಾದಿದೆ. ಹಾಲನ್ನ
ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಮುಗ್ದೋಯ್ತು. ಬಿಸಿ ಬಿಸಿಯಾಗಿ ಟೀ ಕಾಫಿ ಅಂತೂ ನಮ್ಮ ಮನೇಲಿ 24 ಅವರ್ಸ್ ಮಾಡ್ತಾನೇ ಇರ್ತಾರೆ. ಅಷ್ಟೊಂದು ಇಷ್ಟಪಟ್ಕೊಂಡು ಕುಡ್ತಾರೆ. ಬೇಸಿಗೆಗಾಲದಲ್ಲಿ ಬಿಡೋದಿಲ್ಲ, ಇನ್ನು ಮಳೆಗಾಲದಲ್ಲಿ ಬಿಡ್ತಾರಾ ಹೇಳಿ. ಇವಾಗ ನನ್ನ ಮಗಳು ಸ್ನಾನ ಮಾಡ್ಕೊಂಬಂದು ಎದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಇವಾಗ ದೇವ್ರ ನಮಸ್ಕಾರ ಮಾಡಕತ್ತಾಳೆ. ಅವಳು ಏನಂದರೆ ಅವಳಿಗೆ ಒಂಥರ ಮಾಡಬೇಕು ಅಂತ ಅನಿಸ್ಬೇಕು, ಪೂಜೆ ಮಾಡಬೇಕು ನಾನು ಎದ್ದು ಅಂತ ಅನಿಸ್ಬೇಕು. ಅವಾಗ ಮಾತ್ರ ಹಿಂಗೆ ಬಂದು ನಮಸ್ಕಾರ ಮಾಡೋದು, ಉದ್ಬತ್ತಿ ಬೆಳಗೋದು ಹಂಗೆ ಮಾಡ್ತಾಳೆ. ಇಲ್ಲಾಂದರೆ ಜಪ್ಪಯ್ಯ ಅಂದರೂ ಕೂಡ ಮಲಗಿರೋ ಹಾಸಿಗೆನ ಬಿಟ್ಟು ಆ ಕಡೆ ಈ ಕಡೆ ಎದ್ದಾಳಲ್ಲ. ನಾವು ಬೆಳಗ್ಗೆ ಹೇಳಬೇಕು, ಎದ್ದಾಳಮ್ಮ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳಿ. ನೈಟು ಮಲ್ಕೊಳಮ್ಮ, ಬೇಗ ಮಲ್ಕೊಳಮ್ಮ, ಟೈಮ್ ಆಗಿದೆ ಅಂತ ಹೇಳಬೇಕು. ನೈಟ್ ಮಲ್ಕೊಳೋಕ್ಕೂ ಲೇಟ್ ಮಾಡ್ತಾಳೆ, ಬೆಳಗ್ಗೆ ಎದ್ದೇಳೋಕ್ಕೂ ಲೇಟ್ ಮಾಡ್ತಾಳೆ. ಬಟ್ ಅಜಯ್ ಡಿಟ್ ಆಪೋಸಿಟ್ ಅವನು. ನೈಟ್ ಬೇಗ ಮಲ್ಕೊತಾನೆ, ಬೆಳಗ್ಗೆ ಬೇಗ ಎದ್ದಾಳ್ತಾನೆ. ಆ ಥರ ರೂಢಿ ಇಟ್ಕೊಂಡಿದ್ದಾನೆ. ಇವಳು ಅದಕ್ಕೆ ವಿರುದ್ಧವಾಗಿ ಬೇಗ ಅಂದರೆ ಆಗೋದೇ ಇಲ್ಲ ಅವಳಿಗೆ. ಲೈಟಾಗಿ ಎದ್ದಾಳಬೇಕು, ಲೇಟಾಗಿ ಮಲ್ಕೋಬೇಕು ಅನ್ನೋ ಥರ ಇದ್ದಾಳೆ ಅವಳು. ಇವಾಗ ಉದ್ಬತ್ತಿ ಬೆಳಗಿ ಇಕ್ತಾ ಇದ್ದಾಳೆ. ಅವಳಿಗೆ ಏನಂದರೆ ಏನೋ ಮಾಡಬೇಕು ಅನ್ನೋ ಥರ ಮಾಡ್ತಾಳೆ. ಅಜಯ್ ಹಂಗಲ್ಲ, ಅವ್ನು ಮನಸಾರೆ ಮಾಡ್ತಾನೆ. ಯಾಕಂದರೆ ಅವ್ನಿಗೆ ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟು. ನೋಡಿರಿ, ಅಡ್ಡ ಬಿದ್ಲು ಓದ್ಲು ಈ ಥರ. ಇವಾಗ ನಾನು ಟೊಮೆಟೊ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಒಂದು ದೊಡ್ಡ ಟೊಮೆಟೊ, ಒಂದು ಚಿಕ್ಕ ಟೊಮೆಟೊ ಎರಡನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಏನಂದರೆ ಕಡಲೆಬೇಳೆ, ಶೇಂಗಾ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 3/4% ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿರುತ್ತಲ್ವ, ಆವಾಗ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಅಣ್ಣ ಆ ಗೊಜ್ಜು ತೆಗೆದು ಕಲ್ಸಕ್ಕು. ಸುಡ್ತತಿ, ಇನ್ನು ತೆಗಿಬೇಕು. ತೆಗಿ, ತೆಗಿಯೋ. ಇವಾಗ ನಾನು ಮಾಡ್ಕೊಂತೀನಿ, ಬಾಯ್ ಕಡೆ. ಅನ್ನ ಹಾಕ್ತೀನಿ. ಸರಿ, ಅನ್ನ ಹಾಕಿ ಕೊಡ್ಬೇಕು. ಸುಮ್ಮನೆ ಇರು, ಅನ್ನ ಹಾಕ್ತೀನಿ. ಸುಮ್ಮನೆ ಇರು ಒಂದ್ ಸ್ವಲ್ಪ ಹೊತ್ತು. ಆ ಥರ ಮಾಡಿ ನಾನು ಕಲಿಸ್ತೀನಿ. ಅಮ್ಮ ಮನೆ ಆಗ್ಲಿ ಇಲ್ಲಿ ಮೇಲೆ ಅನ್ನ ಐತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಜಸ್ಟ್ ಹಿಂಗೆ ಹೊರಗಡೆ ಹೋಗಿ ಹಿಂಗೆ ಬರೋಷ್ಟರಲ್ಲೇ ಅವನು ಒಗ್ಗರಣೆ ಎಲ್ಲ ಕಲಸಿ, ಅಂದರೆ ಒಗ್ಗರಣೆ ಎಲ್ಲ ರೆಡಿ ಇತ್ತು. ಅದಕ್ಕೆ ರೈಸ್ ಕಲ್ಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ನಾನು ಹೋಗಿ ಏನು ಮಾಡ್ತೀವಿ ಅಂದ ತಕ್ಷಣ, ಅಮ್ಮ ನಾನಿದು ಫಸ್ಟ್ ಟೈಮ್ ಅಮ್ಮ, ಇದು ಒಂದು ಸಲ ಮಾಡ್ತೀನಮ್ಮ, ಪ್ಲೀಸ್ ಅಮ್ಮ ಫಸ್ಟ್ ಟೈಮ್ ಅಮ್ಮ ಅಂತ ರಿಕ್ವೆಸ್ಟ್ ಮಾಡ್ದೆ. ಸರಿ ಆಯಿತು ಕಲ್ಸಪ್ಪ ಅಂತ ಹೇಳ್ಬಿಟ್ಟು ರೈಸ್ ಹಾಕಿ ಕೊಟ್ಟಿದ್ದೀನಿ. ನೋಡಿರಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲಿ ನನ್ನ ಮಗಳು ಹೋಮ್ವರ್ಕ್ ಮಾಡ್ಕೊತ ಕೂತ್ಕೊಂಡಿದ್ಲು. ಅದಕ್ಕೆ ಪೆನ್ಸಿಲ್ ತೊಗೊಂಡು ಅಡ್ಡ ಇಡ್ತಾ ಇದ್ದಾಳೆ ಕ್ಯಾಮ್ರಕ್ಕೆ. ಒಟ್ಟು ಕಾಣಬಾರ್ದು ಅನ್ನೋದು ಅವಳಿಗೆ, ಅದಕ್ಕೋಸ್ಕರ ಹಿಂಗೆ ಅಡ್ಡ ಇಡ್ತಾ ಇದ್ಲು. ಅಜಯ್ ಅದನ್ನೇ ಹೇಳ್ದ, ಅಮ್ಮ ನೋಡಮ್ಮ ವೀಡಿಯೋ ಕಾಣಬಾರ್ದು ಅಂತ ಹೇಳ್ಬಿಟ್ಟು ಹೆಂಗೆ ಅಡ್ಡ ಹಿಡಿತಿದ್ದಾಳೆ ಪೆನ್ಸಿಲ್ನೆಲ್ಲ ಸ್ಕ್ರೀನಿಗೆ ಅಂತಂದು. ಆಮೇಲೆ ನಾನು ನೋಡಿದ ತಕ್ಷಣ ಅವಳು ಸುಮ್ಮನಾದ್ಲು. ಈ ಥರ ತಲೆಹರಟೆ ಕೆಲಸನ ಮಾಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಮನೆಯಲ್ಲಿ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿತ್ತು. ಮನೆ ಹತ್ರನೇ ಮಾರೋದಕ್ಕೆ ಬಂದಿದ್ದರು ಗಾಡೀಲಿ. ಇವಾಗ ಅದನ್ನು ಅಮ್ಮ ತೊಗೊಂಬಂದ್ರು. ಟೊಮೆಟೊ, ಹಸಿಮೆಣ್ಸಿನ್ಕಾಯಿ. ಟೊಮೆಟೊ ಹಣ್ಣು ಸ್ವಲ್ಪ ರೇಟ್ ಆಗಿದೆ ನಮ್ಮೂರಲ್ಲೆಲ್ಲ, ಒಂದು 50 ರೂಪಾಯಿ kg ಹಂಗೆ ಹೇಳ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಟೊಮೆಟೊ ಹಣ್ಣು ಕಡಿಮೆ ಉಪಯೋಗಿಸ್ತೀನಿ, ಹುಣಸೆಹಣ್ಣು ಜಾಸ್ತಿ ಉಪಯೋಗಿಸ್ತೀನಿ.
ಇವಾಗ ಬೇಳೆ ಸಾಂಬಾರಿಗೆಲ್ಲ ಒಂದೇ ಟೊಮೆಟೊ ಹಾಕ್ತೀನಿ, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಜಾಸ್ತಿ ಬಿಟ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತೀನಿ. ಯಾಕಂದರೆ ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ. ಸೊ ಎಲ್ಲ ರೇಟ್ ಆಗಿದೆ ಅಂದ್ರೇ ಮಕ್ಕಳಿಗೆಲ್ಲ ನಾವು ಫಸ್ಟೆಲ್ಲ ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿ ಕೊಟ್ಟು ತಿನ್ನಿಸೆಲ್ಲ ಇದು ಮಾಡಿರ್ತೀವಿ. ನೆಕ್ಸ್ಟ್ ಅದು ಸ್ವಲ್ಪ ಸಪ್ಪೆ ಹೆಂಗೆ ಮಾಡೋಕೆ ಹೋದರೆ ಅವರು ತಿನ್ನಲ್ಲ. ಅದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿರ್ತೀನಿ. ಏನು ರೇಟ್ ಆಗಿದೆಯೋ ಅದನ್ನು ನಾನು ನಿಜವಾಗ್ಲೂ ತರೋದಕ್ಕೆ ಹೋಗಲ್ಲ. ಒಂದೊಂದು ಸಲ ಕೊತ್ತಂಬರಿ 15 ರೂಪಾಯಿ ಎಲ್ಲ ಹೇಳ್ತಿರ್ತಾರೆ, ಒಂದೊಂದು ಸಲ 10 ರೂಪಾಯಿ ಹೇಳ್ತಾರೆ. ಆವಾಗ ನಾನು ತರೋದಕ್ಕೆ ಹೋಗೋದಿಲ್ಲ. ಇದೇನಪ್ಪ ಇಷ್ಟೊಂದು ರೇಟ್ ಹೇಳ್ತಾರೆ ಅಂತ. ಯಾಕಂದರೆ ನಾವು ಎಲ್ಲರೂ ಲೈಫು ಒಂದೇ ರೀತಿ ಇರೋಲ್ಲ. ನಮ್ಮದು ಆವತ್ತಿನ ದುಡ್ಕೊಂಡು ಅವತ್ತೇ ತಿನ್ನುವಂಥ ಇದು. ಸೊ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಏನಿದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಕೊತ್ತಂಬರಿ ಇಲ್ಲ ಅಂದರೂ ಪರವಾಗಿಲ್ಲ, ರೇಟ್ ಆಗಿದೆ ಅಂದರೆ ನಿಜವಾಗ್ಲೂ ನಾನು ತರೋದಿಲ್ಲ. ಯಾಕೆ ಬೇಕು ಬಿಡು ಅಂತ ಅನ್ನೋ ಇದು ಇರುತ್ತೆ ಅಲ್ವಾ. ಕಡಿಮೆ ಇದ್ದಾಗ ತೊಗೊಂಬಂದೆಲ್ಲ ಉಪಯೋಗಿಸ್ತೀನಿ. ಜಾಸ್ತಿ ಆಯ್ತು ಅಂದರೆ ನಿಜವಾಗ್ಲೂ ತರೋದಿಲ್ಲ. ಯಾಕಂದರೆ ಅಷ್ಟೊಂದು ರೇಟ್ ಕೊಟ್ಟು ಯಾರು ತರ್ತಾರೆ ಅನ್ನೋ ಥರ ಮಾಡ್ತೀನಿ. ಒಂದೊಂದು ಸಲ ಹಂಗಾಗುತ್ತೆ, ಏನು ಮಾಡೋಣ. ಕೆಲವೊಂದು ಸಲ 5 ರೂಪಾಯಿನೂ ಕೈಯಲ್ಲಿರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೆಂಗಾಗ್ತಾಯಿದೆ ಅಂದರೆ ಒಂದೊಂದು ದಿನ ಮನೆಯೆಲ್ಲ ಹುಡುಕಿದ್ರು 5 ರೂಪಾಯಿ ಕೈಗೆ ಸಿಗೋಲ್ಲ ಬೇಗ. ಆ ಥರ ಇರುತ್ತೆ ಸಿಚುವೇಶನ್ನು. ಆವಾಗ ಅನಿಸುತ್ತೆ ಅಲ್ವಾ, ₹1 ನಾವು ಜೋಡಿಸಿ ತೆಗ್ದಿಟ್ಕೋಬೇಕು. ಆವಾಗ ನಮ್ಗೆ ಈ ಥರ ಕಷ್ಟದಲ್ಲಿ ನಮಗೆ ಅದು ಚಿಕ್ಕದು ಅಲ್ವಾ. 5 ರೂಪಾಯಿ ಬೇಕು ಅನ್ನೋದು ಅದು ಚಿಕ್ಕದು. ಆದ್ರೂ ಆ 5 ರೂಪಾಯಿ ಬೆಲೆ ಎಷ್ಟು ಗೊತ್ತಾಗುತ್ತಲ್ವ ಆ ಟೈಮಲ್ಲಿ. ₹1 ಕೈಯಲ್ಲಿಲ್ಲ ಅಂದಾಗ. ಹಾಗಾಗಿ ಆವಾಗ ಯೋಚನೆ ಮಾಡ್ತೀನಿ, ಹೌದಲ್ವಾ, ನಿಜ. ₹1 ನಾವು ಎತ್ತಿಟ್ರೆ ತುಂಬಾ ಉಪಯೋಗ ಆಗುತ್ತೆ. ಸುಮ್ಮನೆ ನಾವು ತಿಂದು ಕಳೆದು ಇದು ಮಾಡೋದಕ್ಕಿಂತ ಅದನ್ನೇ ಎತ್ತಿಟ್ರೆ ಆಗುತ್ತಲ್ವ. ₹5 ₹1 ಅಂತ ನೆಗ್ಲೆಕ್ಟ್ ಮಾಡೋದಕ್ಕಿಂತ ಅದನ್ನೇ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಮ್ಮ ಕಷ್ಟ ಕಾಲಕ್ಕೆ ಬರುತ್ತಲ್ವ, ನಮ್ಗೆ ಬೇಕಾದಾಗ, ನಮ್ಗೆ ನೆಸೆಸಿಟಿ ಇದ್ದಾಗ ಬರುತ್ತಲ್ವ ಅನ್ನೋದೊಂದು ಮೈಂಡಲ್ಲಿ ಬರುತ್ತೆ. ಹಾಗಾಗಿ ನಾನು ಮೊದಲಿಂದನೂ ಹಾಗೇನೆ, ನಾನು ಜಾಸ್ತಿ ದುಡ್ಡು ಖರ್ಚು ಮಾಡೋದಕ್ಕೆ ಹೋಗಲ್ಲ. ನಾನು ಕೆಲವೊಂದು ಸಲ ಮಾತ್ರ ಅನಿವಾರ್ಯವಾಗಿ ದುಡ್ಡು ಖರ್ಚು ಮಾಡ್ತೀನಿ, ಕೆಲವೊಂದು ಸಲ ನಾನು ಮಾಡಲ್ಲ. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅವರಿಬ್ಬರು ಟಿಫನ್ ಎಲ್ಲ ಮಾಡಿದರು. ಟಿಫನ್ ಮಾಡಿದಾದಮೇಲೆ ಲಂಚ್ ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ. ಆಗಲೇ ಅಜಯ್ಗೆ ಲಂಚ್ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಇವಾಗ ಭ್ರಮರಂಗೆ ಲಂಚ್ ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ. ಮತ್ತು ಒಂದು 4 ಚಪಾತಿ ಮಿಕ್ಕಿತ್ತು, ಅದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ. ಆಮೇಲೆ ಊಟ ಮಾಡೋಕ್ಕೆ ಬರುತ್ತಂತ ಹೇಳಿ ಅಮ್ಮ ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟಿದ್ರು. ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ನಲ್ಲ, ಅದನ್ನು ತೊಳೆಯೋದಕ್ಕಂತ ತೊಗೊಂಡೋದ್ರು. ಹಾಗಾಗಿ ಪ್ಲೇಟಲ್ಲಿ ಹಾಕಿ ಎತ್ತಿಟ್ಟಿದ್ರು. ಇವಾಗ ಅದನ್ನು ತೆಗೆದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಈಗ ಅಮ್ಮ ಹೊರಗಡೆ ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ನಾನು ಒಳಗಡೆ ಕೆಲಸ ಮಾಡ್ತಾಯಿದ್ರೆ ಅಮ್ಮ ಹೊರಗಡೆ ಕೆಲಸ ಮಾಡ್ತಾಯಿರ್ತಾರೆ. ನಾನು ಹೇಳಿದೆ, ಬೇಡಮ್ಮ ನಾನು ಬಂದು ಪಾತ್ರೆ ತೊಳಿತೀನಿ ಸುಮ್ಮನೆ ಇರು ಅಂತಂದರೂ ಕೂಡ ಕೇಳಲ್ಲ. ಹೇಳಿದ ಮಾತು ನಿಜವಾಗ್ಲೂ ನಮ್ಮಮ್ಮ ಕೇಳೋಲ್ಲ ಕೆಲಸ ವಿಷಯದಲ್ಲಿ. ಯಾಕಂದರೆ ನನ್ನ ಮಗಳೇ ಎಲ್ಲ ಕೆಲಸ ಮಾಡ್ತಾಳೆ. ನನ್ನ ಮಗಳಿಗೆ ಸುಸ್ತಾಗುತ್ತೆ. ನನ್ನ ಮಗಳೇ ಒಂದು ಸ್ವಲ್ಪ ಅಂದರೆ ನಾನು ಚಿಕ್ಕವಳಿದ್ದಾಗಿಂದ ನಾನು ಜಾಸ್ತಿ ಕೆಲಸ ಮಾಡಿ ನನಗೆ ರೂಢಿ ಇಲ್ಲ. ಇವಾಗ ಎಲ್ಲದನ್ನು ಮಾಡೋದ್ರಿಂದ ನಮ್ಮಮ್ಮಂಗೆ ಒಂಥರ, ನಾನು ಎಷ್ಟೇ ದೊಡ್ಡವಳಿದ್ರೂ, ಇವಾಗ 2 ಮಕ್ಕಳ ತಾಯಿ ಆದ್ರೂ ನಮ್ಮಮ್ಮಂಗೆ ನಾನು ಸಣ್ಣೋಳ ಥರನೇ. ಒಂದು ಸ್ವಲ್ಪ ಜಾಸ್ತಿ ಕೆಲಸ ಆದರೆ, ಬೇಡ ಬಿಡಮ್ಮ ಸಾಕಾಗಿರ್ತೀನಿ ಕೆಲಸ ಮಾಡಿ, ನಾನು ಮಾಡ್ಕೊತೀನಿ ಸುಮ್ಮನಿರು, ಕುತ್ಕೊ ನೀನು ಅಂತ ನನಗೆ ಗದರಿಸ್ತಿರ್ತಾರೆ. ಒಂಥರ ಇನ್ನೂ ಪುಟ್ಟ ಹುಡುಗಿ ಥರ ನೋಡ್ತಾರೆ. ಅಮ್ಮ ಇರೋದಕ್ಕೆ ನಿಜವಾಗ್ಲೂ ನನಗೆ ಎಷ್ಟೋ ಹೆಲ್ಪ್ ಇದೆ. ಅಮ್ಮ ಇರೋದ್ರಿಂದನೇ ಮನೆಯಲ್ಲಿ ನಮ್ಮ ಜೀವನ ಅನ್ನೋದು ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನನಗೆ ಅಮ್ಮನ ಬಿಟ್ಟರೆ ನನಗೆ ಯಾರೂ ಇಲ್ಲ, ಯಾವ ಸಂಬಂಧಿಕರು ಇಲ್ಲ, ಯಾರೂ ಇಲ್ಲ. ನಾನು ನಿಜವಾಗ್ಲೂ ಹೇಳ್ಕೊಬೇಕಂದ್ರೂ ಯಾವ ಸಂಬಂಧಿಕರು ನಮಗಿಲ್ಲ. ನಮ್ಮಮ್ಮ ನನ್ನ ಫ್ಯಾಮ್ಲಿ ಏನು ಇವಾಗ ನಾವು ಇದ್ದೀವೋ ಇದೇ ನನ್ನ ಕುಟುಂಬ. ಇದನ್ನು ಬಿಟ್ಟರೆ ನಮ್ಗೆ ಬೇರೆ ಯಾರೂ ಇಲ್ಲ. ಯಾಕಂದರೆ ಯಾರು ಬೇಕು ಅಂತ ನಾವು ಅನ್ಕೋತೀವೋ ನಿಜವಾಗ್ಲೂ ಅವರು ನಮ್ಮನ್ನು ಕಾಲಲ್ಲಿ ಒತ್ಕೊತಾರೆ. ಹಾಗಾಗಿ ನಾನು ಎಲ್ಲ ತಿಳ್ಕೊಂಡು ಓಕೆ, ನಾನೇ ಮನಸ್ಸನ್ನ ಕಲ್ಲು ಮಾಡಿಕೊಂಡು ದೂರ ಇದ್ಬಿಟ್ಟಿದ್ದೀನಿ. ಇವಾಗ ಏನಿದ್ರು ನನ್ನ ತಾಯಿ, ನನಗಿರೋಂಥ 2 ಮಕ್ಕಳು, ನನ್ನ ಗಂಡ, ಇದೇ ನನ್ನ ಫ್ಯಾಮ್ಲಿ, ಇದೇ ನನ್ನ ಕುಟುಂಬ, ಇದೇ ನನ್ನ ಸಂಸಾರ, ಇದೇ ನನ್ನ ಸಂಬಂಧಿಕರು. ಇನ್ನು ಬಿಟ್ಟರೆ ಅದು ಬಿಟ್ಟರೆ ಹೊರಗಡೆ ನನಗೆ ಯಾರೂ ಇಲ್ಲ. ಯಾವ ಸಂಬಂಧಿಕರು, ಫ್ರೆಂಡ್ಸ್ ಅನ್ನೋರು ತುಂಬ ಜನ ಇದ್ದಾರೆ. ಫ್ರೆಂಡ್ಸ್ ಅಂದರೆ ಜೀವಕ್ಕೆ ಜೀವ ಕೊಡ್ತಾರೆ. ಎಂಥ ಕಷ್ಟದಲ್ಲೂ ಕೂಡ ಬೇಗ ಬಂದು ನಿಲ್ಲೋವಂಥ ಫ್ರೆಂಡ್ಸ್ ಇದ್ದಾರೆ. ಸೊ ಅಂಥವರು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಂತ ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ. ಇವಾಗ್ಲೂ ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಹಾಗೆ ಬರ್ತಾರೆ ಮನೆಗೆ. ಸಾಕಲ್ವ ಇಷ್ಟು ಜೀವನಕ್ಕೆ ಅಲ್ವಾ. ಅಷ್ಟೇ ನನ್ನ ಫ್ರೆಂಡ್ಸ್ ನನಗೆ ತುಂಬಾ ನನಗೆ ಹೆಲ್ಪ್ ಮಾಡೋರು, ತುಂಬ ನನಗೆ ಆತ್ಮೀಯರು. ನನ್ನ ಕಷ್ಟದಲ್ಲಿ ಬಂದು ನನಗೆ ಯಾವುದೇ ಟೈಮ್ ಆಗಿರ್ಬೋದು, ಒಂದು ಫೋನ್ ಕಾಲ್ ಮಾಡಿದ್ರೆ ಬಂದು ನಿಲ್ಲೋ ಅಂಥವ್ರು ನನಗಿರೋ ಅಂಥವ್ರು 2 ಫ್ರೆಂಡ್ಸ್ ಮಾತ್ರ.
ಸೊ ಅವ್ರು ಬಂದುಬಿಟ್ಟು ಗುಲ್ಜರ್ ಅಂತ ಹೇಳಿ, ಮತ್ತು ಇನ್ನೊಬ್ಬರು ರೇಖಾ. ಸೊ ಇವರಿಬ್ಬರೇ ನನ್ನ ಫ್ರೆಂಡ್ಸು. ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಆದರೂ ಬೇಗ ಬಂದು ನನಗೆ ಯಾವುದೇ ಪ್ರಾಬ್ಲಮ್ ಆಯಿತು ಅಂದ್ರೂ ನಾನು ಜಸ್ಟ್ ಫೋನ್ ಕಾಲ್ ಮಾಡಿದರೆ ಬಂದಿರ್ತಾರೆ. ಅಷ್ಟೊಂದು ನನಗೆ ಇಷ್ಟ ಅವರು ನನಗೆ ತುಂಬಾ. ಬಟ್ ಈ ಮಧ್ಯೆ ನಾನು ಅವರಿಗಂತ ನಂಗೆ ಟೈಮ್ ಕೊಡೋಕ್ಕಾಗಿಲ್ಲ, ಯಾಕಂದರೆ ಆ ಕಡೆ ಓಡಾಡೋದು ಅದೆಲ್ಲ ಆಗ್ತಾಯಿತ್ತು. ಹಾಗಾಗಿ ಈ ವಿಡಿಯೋ ನೋಡ್ತಾ ಇರ್ಬೋದು, ನನ್ನ ಫ್ರೆಂಡ್ ನೋಡಿಕೊಂಡು ಬೈಕೊತಾ ಇರ್ತಾಳೆ, ಅವ್ನು ಫೋನ್ ಮಾಡಲ್ಲ ಇವಳು ಅಂತ ಹೇಳಿ. ಬಟ್ ಇವಾಗಲೂ ಫೋನ್ ಮಾಡಿದ್ರೆ ಪಾಪ ಎಷ್ಟೊಂದು ರೆಸ್ಪಾನ್ಸ್ ಮಾಡಿ ಮಾತಾಡ್ತಾರೆ. ಹಾಗೆ ಫ್ರೆಂಡ್ಸ್, ನಿಮಗೂ ಯಾರಾದರೂ ಆ ಥರ ಫ್ರೆಂಡ್ಸ್ ನಿಮಗೆ ಸಪೋರ್ಟ್ ಮಾಡೋರು, ನಿಮ್ಮ ಜೀವ ಕೊಡೋಂಥ ಫ್ರೆಂಡ್ಸ್ ಯಾರಿದ್ದಾರೆ, ಸೊ ಕಾಮೆಂಟ್ ಮಾಡಿ ಅವ್ರ ಹೆಸರನ್ನು. ನಮಗೂ ಕೂಡ ಖುಷಿ ಆಗುತ್ತೆ ನಿಜವಾಗ್ಲೂ ಅಂಥ ಫ್ರೆಂಡ್ಸು ಸಿಕ್ಕಿರೋದು ನಂಗೆ ನಿಜ ತುಂಬ ಖುಷಿ. ಸೊ ಹಾಗಾಗಿ ನೋಡೋಣ ನಿಮಗೆಲ್ಲ ಯಾರ್ಯಾವ ಫ್ರೆಂಡ್ಸ್ ಇದ್ದಾರೆ, ಅಂದರೆ ಯಾರ್ಯಾರು ಇದ್ದಾರೆ ಫ್ರೆಂಡ್ಸು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಪುಟ್ಟ ಲೈಕು ಮತ್ತು ಶೇರು, ನಿಮ್ಮ ಕಾಮೆಂಟು ನಮ್ಗೆ ತುಂಬಾ ಮುಖ್ಯ. ಯಾಕಂದರೆ ನೀವು ಒಂದು ಕಾಮೆಂಟ್ ಮಾಡೋದ್ರಿಂದ, ಹಾಗೆ ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗಿನ್ನೂ ಮೋಟಿವೇಶನ್ ಸಿಗುತ್ತೆ. ಓಕೆ, ನಿಮಗೆಲ್ರಿಗೂ ಇಷ್ಟ ಆಗ್ತಾಯಿದೆ, ನಮ್ಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು, ಡೈಲಿ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡಿ, ಓಕೆನಾ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಬಟ್ಟೆ ವಾಶ್ ಮಾಡಿರೋದನ್ನ ಜಾಲಾಡ್ತಾಯಿದ್ದೀನಿ. ಜಾಲಾಡಿ ಇವಾಗ ಒಣಗಾಕಿದರೆ ಮುಗೀತು. ಮಳೆ ಮೋಡನೂ ಆಗಿದೆ, ಯಾವಾಗ ಬಟ್ಟೆ ಒಣಗುತ್ತೋ ಗೊತ್ತಿಲ್ಲ. ಸೊ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ನನ್ನ ಮಗಳು ಬಿಡ್ತಾಯಿಲ್ಲ, ಯಾಕಂದರೆ ಇವತ್ತು ಮನೇಲೇ ಇದ್ದಾಳೆ. ಮಳೆ ತುಂಬ ಬರ್ತಾಯಿತ್ತು, ಹಾಗಾಗಿ ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು ಮನೇಲಿ ಇಟ್ಕೊಂಡಿರೋದ್ರಿಂದ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾಯಿಲ್ಲ. ಅವಳನ್ನ ಹಿಡ್ಕೊಂಡು ವಾಯ್ಸ್ ಓವರ್ ಕೊಡೋದು ತುಂಬಾ ಕಷ್ಟ ನನಗೆ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ನಿಮಿಷ, ಈಗ ರೇಷನ್ ತೊಗೊಂಬಂದೆ. ಮನೆಗೆ ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು. ಏನೇನು ಖಾಲಿಯಾಗಿದೋ ಅದಷ್ಟೇ ರೇಷನ್ ನೋಡಿ ತೊಗೊಂಬಂದಿದ್ದೀನಿ. ಪ್ರತಿಯೊಂದೂ ಕೂಡ ತೊಗೊಂಡು ಬರೋಕ್ಕೆ ಹೋದರೆ ಭಾಳ ಬೇಕು ಅಲ್ವಾ. ಸೊ ಹಂಗಾಗಿ ಏನಂದರೆ ಯಾವಾಗ ಖಾಲಿ ಆಗುತ್ತೋ ಅವಾಗ ಹೋಗ್ಬಿಟ್ಟು ಹೋಲ್ಸೇಲ್ ಅಂಗಡಿಗೆ ತೊಗೊಂಬರ್ತೀವಿ. ಇಲ್ಲೂ ಮನೆ ಹತ್ರ ತೊಗೊಂಬರ್ತೀವಿ. ಅಂದರೆ ಎಕ್ಸ್ಟ್ರಾ ಏನಾದ್ರು ಬೇಕಾಗಿದ್ದರೆ ಮಾತ್ರ ಇಲ್ಲಿ ಕಡಿಮೆ ಅವಾಗಿನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಬರ್ತೀನಿ. ಇವಾಗ ತೊಗೊಂಬಂದಿದ್ದೀನಿ. ಏನೇನು ತಂದಿಲ್ಲ ಅಂತ ತೋರಿಸ್ತೀನಿ ನೋಡಿರಿ. ಇದು ಮತ್ತೆ ಸ್ಮೆಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕವರಲ್ಲಿ ಹಾಕಿಟ್ಕೊಂಡ್ಬಂದೆ. ಸೋಪು, ಕಡಲೆ ಹಿಟ್ಟಿನ ಸೋಪ್ ಬರುತ್ತಲ್ವ ಅದು ತೊಗೊಂಬಂದಿದ್ದೀನಿ. ಮತ್ತು ಇದು ಅಗರಬತ್ತಿ, ರಾಮಲೀಲ ಅಗರಬತ್ತಿ ತೊಗೊಂಬಂದಿದ್ದೀನಿ. ಮತ್ತು ಕರ್ಪೂರ, ಮತ್ತು ಇದು ಲೋಬನ್ ಕಡ್ಡಿ. ಇದಿಷ್ಟು ಪೂಜೆ ಐಟಮ್ಸು. ಇದು 10 ರೂಪಾಯಿ ಒಂದು ಬರ್ತಾಯಿತ್ತು, ಅದನ್ನು ತೊಗೊಂಬರ್ತಾಯಿದ್ದೆ. ಆದರೆ ಜಾಸ್ತಿ ಈಡಾಗ್ತಾ ಇರಲಿಲ್ಲ, ಯಾಕಂದರೆ ಎಲ್ಲರೂ ಉಪಯೋಗಿಸೋದ್ರಿಂದ ಈ ಥರ ದೊಡ್ಡದಾದ್ರೆ ಎಲ್ರಿಗೂ ಆಗೋಕ್ಕಂತೇಳಿ ಇದನ್ನು ತೊಗೊಂಬಂದಿದ್ದೀನಿ. ಅಮ್ಮ ಬಾ ಊಟ ಮಾಡೋದು ಬಾ ತಗೊಂಡು. ಹಾಗೆ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು, ಹಂಗೆ ತೊಗೊಂಬಂದಿದ್ದೀನಿ. ಪುಳಿಯೋಗರೆ ಪ್ಯಾಕೆಟು ಒಂದು 2 ಪುಳಿಯೋಗರೆ ಪ್ಯಾಕೆಟ್ ತಂದಿದ್ದೀನಿ. ಯಾಕಂತಂದರೆ ಯಾವಾಗ ನಾವು ಪುಳಿಯೋಗರೆ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಮಕ್ಕಳು ಒಂದೊಂದ್ಸಲ ನೈಟ್ ಟೈಮಲ್ಲಿ ಕೂಡ ಕೇಳ್ತಾರೆ ಪುಳಿಯೋಗರೆ ಬೇಕು ಮಾಡಿಕೊಡಮ್ಮ ಅಂತೇಳಿ. ಹಾಗಾಗಿ ಪುಳಿಯೋಗರೆ ಪ್ಯಾಕೆಟು, ಒಂದು ಚಿಕ್ಕದೊಂದು ಪೇಸ್ಟು, ಟೂತ್ ಪೇಸ್ಟು, ಮತ್ತು ಶೇಂಗಾ, ಹಾಗೆ ಇದು ಬಂದುಬಿಟ್ಟು ಬೇಳೆ, ರವೆ, ಮತ್ತು ಟೀ ಪುಡಿ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಒಂದು ಸ್ವಲ್ಪ ರವೆ, ಇಡ್ಲಿ ರವೆ ಬರುತ್ತಲ್ಲ ಇಡ್ಲಿ ರವೆ, ಮತ್ತು ಗೋಧಿ ಹಿಟ್ಟು. ಹಾಗೆ ಮನೆಗೆ ಏನು ಬೇಕೋ, ಇವಾಗ ನನಗೇನು ಬೇಕು ಅಂತ ಅನಿಸುತ್ತೋ ಅಥವಾ ನಮ್ಗೆ ಇವಾಗ ಏನು ನೆಸೆಸಿಟಿ ಇದೆಯೋ ಅದನ್ನು ಮಾತ್ರ ಹೋಗಿ ತೊಗೊಂಬಂದಿದ್ದೀನಿ. ಸ್ವಲ್ಪ ತೊಗೊಂಡ್ಕೊಂಡಿದ್ದೀನಿ. 1 kg 2 kg ಅಷ್ಟಲ್ಲ. ಬೇಳೆ ಮಾತ್ರ 1 kg ಮತ್ತು ಸಕ್ಕರೆ 1 kg ತೊಗೊಂಡಿದ್ದೀನಿ. ಜಾಸ್ತಿ ಏನು ಉಪಯೋಗಿಸ್ತೀವೋ ಅದನ್ನು ಮಾತ್ರ 1 kg 2 ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ 1/4 kg ತೊಗೊಂಡಿದ್ದೀನಿ. ಯಾಕಂದರೆ ನಾವು ಸ್ವಲ್ಪನೇ ಅದನ್ನು ನೋಡ್ಕೊಂಡು ಉಪಯೋಗಿಸ್ತೀವಿ. ಹಾಗಾಗಿ 1/4 kg ಆ ಥರ ತೊಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ತಂದಿದ್ದೀನಲ್ಲ, ಈ ತಂದ ತಕ್ಷಣವೇ ನಾನು ಎಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿಡೋದಿಲ್ಲ. ಒಂದು ಸಲ ಚೆಕ್ ಮಾಡ್ತೀನಿ ಅದರಲ್ಲಿ, ಅಂದರೆ ಒಂದು ಪೇಪರಲ್ಲಿ ಬರ್ಕೊಟ್ಟಿರ್ತಾರಲ್ಲ ಎಷ್ಟೆಷ್ಟಾಗಿದೆ ಬಿಲ್ಲು ಅಂತ ಬರ್ಕೊಟ್ಟಿರ್ತಾರೆ. ಅದನ್ನೆಲ್ಲ ಒನ್ಸ್ ನಾನು ಚೆಕ್ ಮಾಡ್ತೀನಿ, ರೇಟ್ ಕರೆಕ್ಟಾಗಿ ಹಾಕಿದಾರೋ ಇಲ್ವೋ ಅಥವಾ ಹೆಚ್ಚು ಕಡಿಮೆ ಮಾಡಿದಾರೋ ಅಂತಂದೇಳಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡಿದರೆ ರೇಟು ಇಲ್ಲ ಟೋಟಲ್ ಮಾಡ್ಬೇಕಾದ್ರೆ ಮಿಸ್ ಮಾಡಿದರೆ ಮತ್ತೆ ವಾಪಸ್ ಈ ಚೀಟಿ ತೊಗೊಂಡೋಗಿ ತೋರಿಸ್ತೀನಿ. ನೋಡಿ ಇಷ್ಟೆಲ್ಲ ಮಾಡಿದ್ದೀರ ಹಿಂಗಾಗಿದೆ ಅಂತಂದೇಳಿ. ಇದಿಷ್ಟಕ್ಕೂ ನಾವು ತಂದಿರೋ ಐಟಮ್ಸಿಗೆ
726 ರೂಪಾಯಿ ಆಗಿತ್ತು. ಇದಿಷ್ಟಕ್ಕೆ 726 ಅನ್ನೋ ಥರ ಆಯಿತು ನನಗೆ. ಆದರೂ ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ, ಏನು ಮಾಡೋದಕ್ಕಾಗಲ್ಲ. 726 ರೂಪಾಯಿಗೆ ಇಷ್ಟು ಐಟಮ್ಸ್ ಬಂದಿದ್ದವು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.